ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಈ ವಿಡಿಯೋದಲ್ಲಿ ಚಿಲಕರಿವೆ ಈ ಸೊಪ್ಪಿನ ಪಲ್ಯವನ್ನು ಸಿಂಪಲ್ಲಾಗಿ ಹೇಗೆ ಮನೇಲಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಸೊಪ್ಪನ್ನು ಬಿಡಿಸ್ಕೊಂಡ್ಬಿಟ್ಟು ನಾವು ಕ್ಲೀನಾಗಿ 2 ಸರಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಚಿಕ್ಕದಾಗಿ. ಸೊ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊಪ್ಪು ಬೇಗ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಕ್ಕೋಸ್ಕರ ನಾನು ಬೆಳ್ಳುಳ್ಳಿಯನ್ನು ಒಂದು ಬೆಳ್ಳುಳ್ಳಿಯನ್ನು ನಾನು ಬಿಡಿಸ್ಕೊಂಡು ಇದನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಪಲ್ಯಗೆ ನಾವು ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ. ಈ ಥರ ಬೆಳ್ಳುಳ್ಳಿಯನ್ನು ನಾವು ಸ್ವಲ್ಪ ಜಜ್ಜಿಕೊಂಡು ತೆಗೆದಿಟ್ಕೊಂಡ್ರೆ ಪಲ್ಯ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಇಲ್ಲಿ ನಾನು ಪಲ್ಯ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಈ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ನಾವು ಡೈರೆಕ್ಟಾಗಿ ಈರುಳ್ಳಿನೇ ಹಾಕಬೇಕು. ಯಾವುದೇ ಥರದ ಸಾಸಿವೆಯನ್ನು ನಾನು ಇಲ್ಲಿ ಹಾಕೋದಿಲ್ಲ. ಈರುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೊಟೊವನ್ನು ಹಾಕಬೇಕಾಗತ್ತೆ. ಈ ಒಂದು ಪಲ್ಯಗೆ ನಾವು ಎಲ್ಲೂ ಸಹ ನೀರನ್ನು ಹಾಕಬಾರ್ದು. ಸೊಪ್ಪಿನಲ್ಲೇ ಸ್ವಲ್ಪ ನೀರಿರುತ್ತೆ. ಸೊ ಅದನ್ನು ಬಿಡುತ್ತೆ. ಅದು ನಾವು ಬೇಯಿಸ್ದಾ ಹೋದಾಗ ನೀರು ತುಂಬ ಕಡಿಮೆ ಇದೆ, ನಿಮಗೆ ಬೇಕೇ ಬೇಕು ನೀರು ಅಂದಾಗ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಬೋದು. ಈರುಳ್ಳಿ ಹಾಕಿ 1-2 ನಿಮಿಷ ಆದಮೇಲೆ ನಾವು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೋಣ. ಅದಾದಮೇಲೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಮತ್ತೆ. ಸೊ ಇಲ್ಲಿ ನಾವು ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ. ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದಿದ್ರೂ ಸಹ ಪರವಾಗಿಲ್ಲ, ಎಣ್ಣೆಯನ್ನು ಕಡಿಮೆನೇ ಹಾಕ್ಕೊಳ್ಳಿ. ಸೊ ಟೊಮೊಟೊನೂ ಸಹ ಇಲ್ಲಿ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಇದಕ್ಕೆ ಅರಿಶಿಣ ಮತ್ತು ಖಾರದ ಪುಡಿಯನ್ನು ಹಾಕಬೇಕಾಗತ್ತೆ. ಯಾವಾಗಲೂ ಸಹ ನಾವು ಅರಿಶಿಣ ಮತ್ತು ಖಾರದ ಪುಡಿಯನ್ನು ಸೊಪ್ಪು ಹಾಕೋದಕ್ಕೆ ಮುಂಚೆನೇ ಹಾಕಿದರೆ ಎಲ್ಲ ಪದಾರ್ಥಗಳಿಗೂ ಸಹ ಈ ಒಂದು ಅರಿಶಿಣ ಮತ್ತು ಉಪ್ಪು, ಖಾರದ ಪುಡಿ ಈ ಮೂರೂ ಸಹ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದರಿಂದ ಪಲ್ಯದ ಒಂದು ಟೇಸ್ಟೂ ಸಹ ತುಂಬ ಚೆನ್ನಾಗಿ ಆಗುತ್ತೆ. ಈ ಒಂದು ನಾವು ಹಾಕಿರುವಂತಹ ಎಲ್ಲ ಪದಾರ್ಥಗಳೂ ಸಹ ಎಣ್ಣೆಯಲ್ಲಿ ಸರಿಯಾಗಿ ಬೆಂದ ಮೇಲೇ ನಾವು ಸೊಪ್ಪನ್ನು ಹಾಕಬೇಕಾಗತ್ತೆ. ಸೊಪ್ಪನ್ನು ಆದಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವ ಸೊಪ್ಪನ್ನು ಈ ಒಂದು ಎಲ್ಲ ಪದಾರ್ಥಗಳು ಬೆಂದ ಮೇಲೆ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಸೊಪ್ಪನ್ನು ಹಾಕಿದ್ದೀನಿ. ಸೊ ಇವಾಗ ಈ ಒಂದು ಸೊಪ್ಪಿಗೆ ಎಲ್ಲ ಪದಾರ್ಥಗಳು ಸರಿಯಾಗಿ ಅಂಟ್ಕೊಳ್ಳೋ ಥರ ನಾವು ಕಲಿಸ್ಬೇಕಾಗತ್ತೆ. ಇದನ್ನು ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ಮೇಲೆ ಇದರಲ್ಲಿರುವ ನೀರಿನ ಅಂಶ ಎಲ್ಲನೂ ಸಹ ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಹೊತ್ತು ಇದಕ್ಕೆ ಮುಚ್ಚಿಡೋಣ. ಮುಚ್ಚಿಟ್ಟಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾವು ತೆಗೆದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬಿಟ್ಟಿರುತ್ತೆ ಅಂತ. ಸೊ ನೀವು ಇಲ್ಲಿ ಆವಾಗವಾಗ ನೀರಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸೊಪ್ಪಿನಲ್ಲಿ ತುಂಬ ನೀರು ಇಲ್ಲ, ನಾವು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಸ್ವಲ್ಪ ನೀರನ್ನು ಇದಕ್ಕೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಆಗ ಮೆತ್ತಗೆ ಚೆನ್ನಾಗಿ ಪಲ್ಯ ಎಲ್ಲನೂ ಸಹ ಬೇಯುತ್ತೆ. ಸೊ ಈ ಥರ ನಾವು ಆವಾಗವಾಗ ಚೆಕ್ ಮಾಡ್ತಾ ಇದ್ದರೆ ನೀರಿನ ಒಂದು ಅಂಶ ಎಲ್ಲನೂ ಸಹ ಕಡಿಮೆ ಆದಮೇಲೆ ನಾವು ಊಟ ಮಾಡೋದಕ್ಕೆ ಈ ಒಂದು ಪಲ್ಯ ತಯಾರಾಗಿರುತ್ತೆ. ಈ ಒಂದು ಪಲ್ಯ ಮಾಡಬೇಕಾದ್ರೆ ಉಪ್ಪು ಆಮೇಲೆ ಖಾರದ ಪುಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ಆ ಒಂದು ಖಾರದ ಪುಡಿಯನ್ನು ಸಹ ಜಾಸ್ತಿ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಬೆಳ್ಳುಳ್ಳಿಯನ್ನು ಹಾಕಿದ್ರೇ ಈ ಒಂದು ಪಲ್ಯಗೆ ತುಂಬ ಒಳ್ಳೆಯ ಟೇಸ್ಟು ಬರುತ್ತೆ. ಸೊ ಈ ಪಲ್ಯ ಇವಾಗ ರೆಡಿಯಾಗಿದೆ. ಈ ಥರ ಈ ಒಂದು ಚಿಲಕರಿವೆ ಸೊಪ್ಪಿನ ಪಲ್ಯನ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಿಕೊಂಡು ಅನ್ನದ ಜೊತೆ ಊಟ ಮಾಡಬಹುದು, ಜೋಳದ ರೊಟ್ಟಿ ಜೊತೆ ಊಟ ಮಾಡಬಹುದು, ಮತ್ತು ನೀವು ಸೈಡ್ ಡಿಶ್ ಆಗಿಯೂ ಸಹ ಉಪಯೋಗ ಮಾಡ್ಕೊಳ್ಬೋದು ಊಟ ಮಾಡಬೇಕಾದ್ರೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.